ಎಕ್ಕ ರೋಹಿತ್ ಪದಕಿ ಅವರು ಡೈರೆಕ್ಟ್ ಮಾಡಿ ಯುವರಾಜ್ ಕುಮಾರ್ ಅವರು ಆಕ್ಟ್ ಮಾಡಿರೋ ಸಿನಿಮಾದ ರಿವ್ಯೂಗೆ ಹೋಗೋ ಮುಂಚೆ ಸ್ಪಾಯ್ಲರ್ ಅಲರ್ಟ್. ಸಿನಿಮಾ ನೋಡಿದ್ರೆ ಮಾತ್ರ ಈ ವಿಡಿಯೋ ನೋಡಿ, ಇಲ್ಲಾಂದ್ರೆ ಸಿನಿಮಾ ನೋಡಾದ್ಮೇಲೆ ಈ ವಿಡಿಯೋ ನೋಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಎಕ್ಕ ಸಿನಿಮಾದ ಸ್ಟೋರಿ ಲೈನ್ ಬಂದ್ಬಿಟ್ಟು, ಮುತ್ತು ಹಳ್ಳಿಲಿ ಆರಾಮ ಫ್ರೆಂಡ್ ಜೊತೆ ಜಾಲಿಯಾಗಿರ್ತಾನೆ. ಅವನಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನು ಅಂದ್ರೆ ಮುತ್ತುನ ಫ್ರೆಂಡ್ ಅವನಿಗೆ ನಂಬಿಕೆ ದ್ರೋಹ ಮಾಡ್ತಾನೆ. ಯಾವ ತರ ನಂಬಿಕೆ ದ್ರೋಹ ಅನ್ನೋದನ್ನ ಸಿನಿಮಾದಲ್ಲೇ ನೋಡಿ. ಸೊ ಮುತ್ತು ಅವನ ಫ್ರೆಂಡ್ನ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಅಲ್ಲಿ ಆಗೋ ಸಮಸ್ಯೆಗಳೇನು, ಅಲ್ಲಿಂದ ಮುತ್ತು ಎಲ್ಲೆಲ್ಲಿಗೆ ಹೋಗ್ತಾನೆ, ಮತ್ತೆ ಮಸ್ತಾನ ಸಾಯಿಸಿದ್ದು ಯಾರು, ಇವನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಸಿನಿಮಾದ ಪಾಸಿಟಿವ್ ವಿಚಾರಕ್ಕೆ ಬಂದ್ರೆ, ಯುವ ಅವರು ತುಂಬಾನೇ ಆಕ್ಟಿಂಗ್ ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅಂಡರ್ವರ್ಲ್ಡ್ ಫೀಲ್ಡ್ ಅಲ್ಲಿ ನಡೆಯೋ ಸೀಕ್ವೆನ್ಸಸ್ ಅಲ್ಲಿ ಪ್ರೆಸೆನ್ಸ್ ಚೆನ್ನಾಗಿತ್ತು, ಮತ್ತೆ ತುಂಬಾ ಕಡೆ ಎಕ್ಸ್ಪ್ರೆಷನ್ಸ್ ನ ಚೆನ್ನಾಗಿ ಕೊಟ್ಟಿದ್ದಾರೆ. ಎಕ್ಕಮಾರ್ ಸಾಂಗ್ ಅಲ್ಲಿ ಅವ್ರ ಎನರ್ಜಿ ಮತ್ತೆ ಆ ಮೂವ್ಸ್ ಚೆನ್ನಾಗಿದ್ವು. ಓವರ್ ಆಲ್ ತುಂಬಾ ಕಡೆ ಇಂಪ್ರೂವೈಸೇಷನ್ ಕಾಣಿಸುತ್ತೆ. ಸಂಜನಾ ಆನಂದ್ ಇವ್ ಸ್ಕ್ರೀನ್ ಮೇಲೆ ಬಂದಾಗ ಒಂದು ಸ್ಮೈಲ್ ಬರ್ತಿತ್ತು. ಅವರ ಡೈಲಾಗ್ಸ್, ಅವರ ಕ್ಯಾರೆಕ್ಟರೈಸೇಷನ್, ಈ ರೋಲ್ನ ಇವ್ರನ್ನ ಬಿಟ್ಟು ಬೇರೆಯವ್ರನ್ನ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಂಪತ್ ಅವರು ಕೂಡ ಅವ್ರ ಕ್ಯಾರೆಕ್ಟರ್ಗೆ ಏನ್ ಬೇಕಿತ್ತು ಅದನ್ನ ಕೊಟ್ಟಿದ್ದಾರೆ. ಅಂಡ್ ಪೂರ್ಣಚಂದ್ರ ಮೈಸೂರು, ದಿಸ್ ಇಸ್ ಸ್ಪೆಷಲ್ ಮೆನ್ಷನ್. ಇವ್ರು ಕೂಡ ಕೂಳೆ ಅವ್ರಿಗೆ ಅಂತ ಇದ್ದಿದ್ದ ಡೈಲಾಗ್ಸ್ ಥಿಯೇಟರ್ ಪೂರ್ತಿ ಶಿಲೆ ಹೊಡೆದಿತ್ತು, ಮತ್ತೆ ಅವರ ಡೈಲಾಗ್ಸ್ಗಳು ಮಜಾ ಕೊಟ್ವು. ಮತ್ತೆ ಚರಣ್ ರಾಜ್ ಏನ್ ಹೇಳಿದ್ರು, ಎಷ್ಟು ಹೇಳಿದ್ರು ಕಮ್ಮಿನೇ. ಮೂವಿನ ಅವ್ರ ಹೆಗಲ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಆದಿತ್ಯ ಅವರು, ಅವ್ರಿಗೆ ಕೊಟ್ಟಿದ್ದ ರೋಲ್ನ ಅವ್ರು ತಿಂದಾಕ್ಬಿಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಯುವ ಅವ್ರ ಜೊತೆ ನಡೆಯೋ ಕಾನ್ವರ್ಸೇಷನ್ ಆಗ್ಲಿ, ಆ ಹಾಲಲ್ಲಿ ಬರೋ ಡೈಲಾಗ್ಸ್ ಆಗ್ಲಿ, ಅವರು ಯುವ ಅವ್ರ ಜೊತೆ ನಾನಾ ನೀನಾ ಅನ್ನೋ ರೇಂಜ್ಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ನೆಗೆಟಿವ್ ಅಂತ ಬಂದ್ರೆ ಆ ಸೆಕೆಂಡ್ ಹಾಫ್ ಅನ್ಬೋದು. ರುಟೈನ್ ಆಗ್ಬಿಡ್ತೇನೋ ಅನಿಸ್ತು. ಆ ಪೊಲಿಟಿಷಿಯನ್ಸ್ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ರೆ, ಆರ್ ಕೋಕೋ ಆ ಸಣ್ಣ ಲ್ಯಾಂಡ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾನೆ ಅಂದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಕೊಡ್ತು ನನಗೆ. ಮತ್ತೆ ಸಂಜನಾ ಅವ್ರ ಕ್ಯಾರೆಕ್ಟರ್ಗೆ ಫಿನಿಶಿಂಗೇ ಇರಲಿಲ್ಲ. ಲಾಸ್ಟ್ಗೆ ಒಂಥರ ಟಿಪಿಕಲ್ ಮೂವಿ ತರನೇ ಮುಗಿಸ್ಬಿಟ್ರು. ಮುತ್ತು ಪ್ರಪಂಚನ ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿ ಕೊನೆ ಮಿನಿಟ್ ಅಲ್ಲಿ ಏನ್ ಅನಿಸ್ಬಿಡ್ತು ಅಂದ್ರೆ ಎ ಟಿಪಿಕಲ್ ಫೀಲ್. ಸೊ ಫೈನಲಿ ಏನ್ ಹೇಳ್ತೀನಪ್ಪ ಅಂದ್ರೆ, 2025 ಅಲ್ಲಿ ಬಂದಿರೋ ಒನ್ ಆಫ್ ದ ಬೆಸ್ಟ್ ಕಮರ್ಷಿಯಲ್ ಸಿನಿಮಾ ಅನ್ಬೋದು. ಆ ಒನ್ ಲೈನರ್ಸ್ ಮತ್ತೆ ಡೈಲಾಗ್ಸ್ ಥಿಯೇಟರ್ ಅಲ್ಲಿ ತುಂಬಾ ಮಜಾ ಕೊಡುತ್ತೆ. ಅಂಡ್ ಸ್ಪೆಷಲ್ ಮೆನ್ಷನ್, ಆ ಸ್ಕೂಲ್ ಸೀಕ್ವೆನ್ಸ್ ಫೈಟ್ ಮಾತ್ರ ಸೂಪರ್. ಸೊ ದಟ್ಸ್ ದ ರಿವ್ಯೂ. ನೀವು ಸಿನಿಮಾ ನೋಡಿದ್ರೆ ನಿಮಗೆ ಸಿನಿಮಾ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.